ಹಾಗಾದ್ರೆ ದೆಹಲಿಗೆ ಬಂದಿದ್ದ ಮತ್ತೊಂದು ಕಾರು ಎಲ್ಲಿ? ಅದು ನಾಪತ್ತೆಯಾಗಿದೆ. ಕೆಂಪು ಕಾರಿನ ಹಿಂದೆ ಬಿದ್ದಿದ್ದಾರೆ ಸದ್ಯ ದೆಹಲಿ ಪೊಲೀಸರು. ಶಂಕಿತ ಉಗ್ರ ಡಾಕ್ಟರ್ ಉಮರ್ ಇದಾನಲ್ಲ, ಆತನ ಹೆಸರಿನಲ್ಲಿತ್ತು ಈ ರೆಡ್ ಬಣ್ಣದ ಕಾರು. DL10CK0458 ನೋಂದಣಿಯ ಇಕೋ ಕಾರ್. ನವೆಂಬರ್ 22, 2017ರಂದು ದೆಹಲಿಯ ರಜೌರಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ. ಈಶಾನ್ಯ ದೆಹಲಿಯಲ್ಲಿ ನಕಲಿ ವಿಳಾಸವನ್ನ ಬಳಸಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಅನ್ನ ಮಾಡಿದ್ರು. ನಿನ್ನೆ ರಜೌರಿಯ ಕೆಲ ಸ್ಥಳಗಳ ಮೇಲೆ ದಿಢೀರಂತ ಪೊಲೀಸರು ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ 300 ಕೆಜಿ ಸ್ಫೋಟಕ ಕೂಡ ನಾಪತ್ತೆ ಆಗಿದೆ. 300 ಕೆಜಿ ಸ್ಫೋಟಕ ಎಲ್ಲಿ ಅಂತ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ. 5 ತಂಡಗಳಾಗಿ ರಚಿಸಿ ರೆಡ್ ಕಾರ್ಗಾಗಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕಾರು ಎಲ್ಲಿಂದ ಬಂತು ಅನ್ನುವಂಥ ಮೂಲವನ್ನು ಕೂಡ ಸದ್ಯ ಹುಡುಕ್ತಾ ಇದ್ದಾರೆ. ದೆಹಲಿ, ಹರಿಯಾಣ ಟೋಲ್ಗಳಲ್ಲಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಗೊತ್ತಾಗ್ತಾ ಇರುವಂತ ವಿಚಾರದ ಪ್ರಕಾರ ಬ್ಲಾಸ್ಟ್ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದು ಒಂದಲ್ಲ 2 ಕಾರು. ಒಂದು ಕಾರು ಬ್ಲಾಸ್ಟ್ ಆಯಿತು. ಅದರ ತೀವ್ರತೆಗೆ ಅನೇಕರು ಜೀವ ಕಳ್ಕೊಂಡ್ರು. ಮತ್ತೊಂದು ಕೆಂಪು ಬಣ್ಣದ ಕಾರೇನಿದೆ, ಫೋರ್ಡ್ ಇಕೋಸ್ಪೋರ್ಟ್ ಕಾರು, ಆ ಕಾರು ಡಾಕ್ಟರ್ ಉಮರ್ ಆತನ ಹೆಸರಲ್ಲಿ ಇದ್ದಿದ್ದು, ಅಂದರೆ ಆತನೇ ಓನರ್. DL10CK0458 ಏನಿದೆ, ಇದೇ ಆ ರೆಡ್ ಬಣ್ಣದ ಕಾರೇನಿದೆ, ಕಾರಿನ ನಂಬರ್ ಅದು. ಆ ದೆಹಲಿಗೆ ಬಂದಿದ್ದ ಮತ್ತೊಂದು ಕಾರೇನಿದೆ, ಅದು ನಾಪತ್ತೆಯಾಗಿದೆ. ಒಂದೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೆಡ್ ಬಣ್ಣದ ಕಾರೇನಿದೆ ಅದನ್ನು ಹುಡುಕಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದರ ಜಾಲ ಹುಡುಕ್ತಾ ಇದ್ದಾರೆ. ಎಲ್ಲಿಂದ ಬಂತು, ಅದರ ಮೂಲ, ಎಲ್ಲ CCTV ಫುಟೇಜ್ಗಳನ್ನ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಡಿಜಿಟಲ್ ಎಡಿಟರ್ ದಿಲೀಪ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ದಿಲೀಪ್, ನಿಜಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಒಂದಲ್ಲ 2 ಕಾರ್ ಬಂದಿತ್ತು, ಆ 2ನೇ ಕಾರ್ ನಾಪತ್ತೆಯಾಗಿದೆ ಅಂತ. 2ನೇ ಕಾರ್ ಕತೆ ಏನು? ಪ್ರಭು, ಏನಂದ್ರೆ ಒಟ್ಟು 2 ಕಾರ್ಗಳು ಡೆಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. ಏನೊಂದು ಬ್ಲಾಸ್ಟ್ ಆಗಿದ್ದ ದಿನ 22ನೇ ತಾರೀಕು ಆ 2 ಕಾರ್ಗಳು ದೆಹಲಿಗೆ ಎಂಟ್ರಿ ಕೊಟ್ಟಿತ್ತು. ಆ ನಂತರ ಬ್ಲಾಸ್ಟ್ ನಡೆದ ದಿನ ಕೂಡ 2 ಕಾರ್ಗಳು ಒಟ್ಟಿಗೆ ಓಡಾಡ್ತಿದ್ವು. ಅದರಲ್ಲಿ ಒಂದು I10 ಅದು ವೈಟ್ ಕಲರ್ ಕಾರು, ಬಿಳಿ ಬಣ್ಣದ ಕಾರು. ಇನ್ನೊಂದು ಕೆಂಪು ಬಣ್ಣದ ಫೋರ್ಡ್ ಇಕೋಸ್ಪೋರ್ಟ್ ಕಾರ್. ಆ 2 ಕಾರ್ಗಳು ಒಟ್ಟೊಟ್ಟಿಗೆ ಓಡಾಡ್ತಿದ್ವು. ಆದರೆ ಈಗ ಬ್ಲಾಸ್ಟ್ ಆಗಿರೋದು ಒಂದು ಕಾರು, ಅದು I20 ಕಾರು, ಅದು ವೈಟ್ ಕಲರ್ದು. ಹಾಗಾದ್ರೆ ರೆಡ್ ಕಲರ್ ಕಾರ್ ಎಲ್ಲಿ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಆ ರೆಡ್ ಕಲರ್ ಕಾರಲ್ಲಿ ಒಟ್ಟು 300 ಕೆಜಿ ಸ್ಫೋಟಕ ಇತ್ತು ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಆ 300 ಕೆಜಿ ಸ್ಫೋಟಕವನ್ನ ಭಯೋತ್ಪಾದಕರು ಏನಾದ್ರು ಬೇರೆ ರೀತಿ ಬಳಸ್ಕೊಂಡ್ರೆ ದೊಡ್ಡ ಮಟ್ಟದ ಸ್ಫೋಟಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಇದು ಪೊಲೀಸರಿಗೆ ಇನ್ನೂ ದೊಡ್ಡ ಟೆನ್ಷನ್ ಆಗಿ ಪರಿಣಮಿಸಿದೆ. ಹೀಗಾಗಿ 5 ತಂಡಗಳನ್ನ ರಚಿಸಿದ್ದಾರೆ ಆ ಕೆಂಪು ಬಣ್ಣದ ರೆಡ್ ಫೋರ್ಡ್ ಕಾರ್ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ. ಇದಕ್ಕಾಗಿ ಪೊಲೀಸ್ನವರು ಮೊದಲನೇ ಹಂತವಾಗಿ ಅವ್ರು ಬಳಕೆ ಮಾಡ್ಕೊಂಡಿರೋದು CCTV ಫುಟೇಜ್ಗಳು. ಅದು ದೆಹಲಿ, ಹರಿಯಾಣ ಟೋಲ್ಗಳಲ್ಲಿರ್ಬೋದು, ಮತ್ತೆ ಸಂಪೂರ್ಣ ಹೆದ್ದಾರಿಗಳಲ್ಲಿರ್ಬೋದು, ಪ್ರಮುಖ ರಸ್ತೆಗಳಲ್ಲಿರ್ಬೋದು, ಮತ್ತೆ ಏನೇನು ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳಲ್ಲಿರ್ಬೋದು, ಅಲ್ಲೆಲ್ಲಾ ಕಡೆಯ CCTVಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು I20 ಕಾರ್ ಏನಿದೆ, ವೈಟ್ ಕಲರ್ ಕಾರು, ಅದ್ರ ಜೊತೆಗೆ ಬಂದಂತಹ ಈ ಕೆಂಪು ಬಣ್ಣದ ಕಾರು ಎಲ್ಲಿಗೆ ಹೋಯ್ತು ಅದನ್ನ ಟ್ರೇಸ್ ಮಾಡೋದು ಈಗ ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆ ಕಾರ್ನ ನಂಬರ್ ಕೂಡ ಪೊಲೀಸ್ನವರು ಜಗಜ್ಜಾಹೀರ್ ಮಾಡಿದ್ದಾರೆ. DL10CK0458 ಅಂತ. ಈ ಕಾರು ಶಂಕಿತ ಉಗ್ರ ಡಾಕ್ಟರ್ ಉಮರ್ ಅವರ ಹೆಸರಲ್ಲಿ ನೋಂದಣಿಯಾಗಿತ್ತು ಅಂತಾನು ಪೊಲೀಸ್ನವರು ಮಾಹಿತಿ ನೀಡಿದ್ದಾರೆ. ಸದ್ಯ ಈ ಕಾರಿನ ನಂಬರ್ ಮತ್ತೆ ಈ ಕಾರಿನ ಕಲರ್, ಈ ಕಾರು ಯಾವ ಬ್ರ್ಯಾಂಡ್ದು ಮತ್ತೆ ಯಾವ ಮಾಡೆಲ್ದು ಅನ್ನೋ ಎಲ್ಲಾ ಮಾಹಿತಿಯನ್ನ ಪೊಲೀಸರು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಕಾರಿನ ಪತ್ತೆ ಯಾರಿಗಾದ್ರೂ ಗೊತ್ತಾದ್ರೆ ಮಾಹಿತಿ ನೀಡಿ ಅಂತಾನು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ ಸಿಗೋದು ಈಗ ಅತ್ಯಂತ ಮುಖ್ಯ ಇದೆ. ಯಾಕಂದ್ರೆ ಅದು 300 ಕೆಜಿ ಸ್ಫೋಟಕವನ್ನ ಒತ್ತು ಸಾಕ್ತಿತ್ತು ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಆ ಸ್ಫೋಟಕ ಏನಾದ್ರು ಉಗ್ರರ ಕೈಗೆ ಸಿಕ್ಕಿ ಮತ್ತೆ ಏನಾದ್ರು IED ಸ್ಫೋಟಕ ಅಂದ್ರೆ ಸುಧಾರಿತ ಸ್ಫೋಟಕ ಸಾಧನವನ್ನ ಬಳಸಿ ಏನಾದ್ರು ಸ್ಫೋಟ ನಡೆಸಿದ್ರೆ ಅದು ಭಾರಿ ಪ್ರಮಾಣದ ವಿಧ್ವಂಸಕ ಕೃತ್ಯಕ್ಕೆ ಸಾಕ್ಷಿ ಆಗುತ್ತೆ. ಹಾಗಾಗಿ ಪೊಲೀಸ್ನವರಿಗೆ ಕಾರು ಆದಷ್ಟು ಬೇಗ ಸಿಗಲಿ ಅನ್ನೋದೇ ಎಲ್ಲರ ಆಶೆ ಆಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್.